ರಿಸ್ಕ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಸೊ ಅದಕ್ಕೆ ಎಲ್ಲೆಲ್ಲಿ ಆಲ್ ಡ್ಯಾಮ್ಗೆ ನಾವು ಡೈರೆಕ್ಷನ್ಸ್ ಪೊಲೀಸವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಯಾರಿಗೆ ಪ್ರವಾಸಿಗರು ಯಾರು ಕೂಡ ಅವಕಾಶ ಕೊಡಲ್ಲ. ಪ್ರವಾಸಿ ಸ್ಥಳದಲ್ಲಿ ಯಾರು ಬರುತ್ತಾರೆ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬಿಟ್ಟು ಬೇರೆ ಯಾವ ಸಾರ್ವಜನಿಕರಿಗೂ ಅವಕಾಶ ಕೊಡಬೇಡ ಅಂತೇಳಿ 1-1.5 ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ ಯಾಕೆಂದರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೇವೆ. ಇದು ನಾಳೆ ಸೂಚನೆ ಸರ್. ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನೆಲ್ಲರೂ ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿ ಇಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ನಾವು ಸರ್ಕಾರನೇ ಮುಂದಾಳತ್ವವನ್ನು ವಹಿಸ್ಕೊಂಡು ಇವತ್ತು ಮಾಡಿದೆ. ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮನ್ನ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮಗೆ ಗಮನ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ. ಶ್ರೀರಂಗಯಾತ್ರೆ ಜಿಲ್ಲಾ ಮಟ್ಟಕ್ಕೂ ವಿಸ್ತರಣೆ ಮಾಡ್ತಾರೆ. ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಮಾಡಿ ಸರ್. ನೆಲಮಂಗಲದ ಪ್ರಾಜೆಕ್ಟ್ ಹೇಳುತ್ತೆ ಸರ್, ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಕೋಲಾರದಲ್ಲಿ ಶುದ್ಧ ನೀರು ಕುಡಿಲಿಲ್ಲ, ಸೊ ಇಲ್ಲಿಗೂ ಅದೇ ಮೋರಿ ನೋಡ್ರಿ. ಆ ರೈತರಲ್ಲ ರೈತರ ವಿರೋಧಿಗಳು BWSSB ನೀರನ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಕೊಡ್ತಾ ಇದ್ದೀವಿ. ಈಗ ಕೋಲಾರ ರೈತರನ್ನ ಹೋಗಿ ನೋಡಿ, ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆಗೆಡಿಸ್ಬೇಕಾಗಲ್ಲ. ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ. ಆ ನೀರು ಭೂಮಿ ಒಳಗಡೆ ಹೋಗ್ತದೆ, ಭೂಮಿಲಿ ಫಿಲ್ಟರ್ ಆಗ್ತದೆ, ಅಂತರ್ಜಲವನ್ನು ಹೆಚ್ಚದೆ. ಈ ಬೆಂಗಳೂರು ನೀರೆಲ್ಲ ಎಲ್ಲಿ ಹೋಗ್ತದೆ? ಈ ನೀರು ನಾವು ಕುಡಿತಾ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಏನು ಸರ್? ಮಾಡ್ತಾ ಇದೀವಪ್ಪ. ಈಗ ಏನೋ ಟ್ರೀಟ್ಮೆಂಟ್ ನಾ ಋಷಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ? ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ. ನಮ್ಮೂರು, ನನ್ನ ಮನೆಯಲ್ಲಿ ನಾನು ಕುಡಿತಾ ಇರೋ ಇದೇ ನೀರು. ಇನ್ನ ಗಟ್ಟಿಯಾಗಿಲ್ವಾ ನಾನು? ಸರ್, ಕರ್ಮಂಡಲಿ 20 ವರ್ಷದಿಂದ ಟೆಂಪ್ರವರಿ ಕೆಲಸ ಮಾಡ್ತೀವಿ, ಅವ್ರನ್ನ ಕಾಯಂ ಮಾಡುವಂತ ನಾನು ಮಾತಾಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.